ನಮಸ್ಕಾರ. ನನ್ನ ಹೆಸರು ಶ್ಯಾಮ್ ಸುಂದರ್ ಗೌಡ ಅಂತ. ಇದೊಂದು ವೀರ ಮಾಸ್ತಿಕಲ್ಲು. ಇದರ ಕಾಲಮಾನ ಹೇಳಬೇಕು ಅಂದರೆ ಸಾಮಾನ್ಯ ಒಂದು ವಿಜಯನಗರದ ಅವಧಿಯಾಗಿರ್ಬೋದು. ಯಾಕೆಂದರೆ ಇಲ್ಲಿ ಈ ಭಾಗವನ್ನು ನಾವು ಲಲಾಟ ಅಂತೇವೆ. ಈ ಲಲಾಟದಲ್ಲಿ ಶಿವಲಿಂಗವನ್ನು ಪೂಜೆ ಮಾಡ್ತಾ ಇರುವಂಥ ಯತಿ ಏನಿದ್ದಾನೆ, ಇವನು ಕಾಳಾಮುಖ ಯತಿ. ಕಾರಣ ಏನಂದರೆ ಇವನಿಗೆ ಜಟೆ ಇದೆ, ಹಾಗಾಗಿ ಇದು ಕಾಳಾಮುಖ ಯತಿ. ಈ ಕಾಳಾಮುಖ ಯತಿಗಳ ಒಂದು ಕಾಲ ವಿಜಯನಗರದ ಅವಧಿಯವರೆಗೆ ಬರ್ತದೆ. ಹಾಗಾಗಿ ಇದರ ಒಂದು ಕಾಲವನ್ನು ನಾನು ವಿಜಯನಗರದ ಅವಧಿಗೆ ತಗೊಂಡು ಹೋಗ್ತೇನೆ. ಆಮೇಲೆ ಇಲ್ಲಿ ಬೆಳಸೆಯಲ್ಲಿ ಸಿಕ್ಕಿದಂಥ ಒಂದು ಶಾಸನ ಕೂಡ ಇಲ್ಲಿ ಹಿಚಕಡ ಗ್ರಾಮ ಅನ್ನುವಂಥದ್ದನ್ನು ಉಲ್ಲೇಖಿಸ್ತದೆ. ಅದು 1424ನೇ ಇಸ್ವಿಗೆ ಸರಿ ಹೊಂದುವಂಥದ್ದು. ಇಮ್ಮಡಿ ಪ್ರತಾಪ ದೇವರಾಯ ಕ್ರಿಯಾಶಕ್ತಿ ಯತೀಶ್ವರನಿಗೆ ದಾನ ಕೊಟ್ಟಿದಂಥ ಶಾಸನ. ಅಲ್ಲಿ ಕೂಡ ಹಿಚಕಡ ಗ್ರಾಮ ಅಂತ ಉಲ್ಲೇಖ ಇದೆ. ಅದು ಇಲ್ಲಿ ಭಾಳ ಸಮೀಪ ಇರೋದ್ರಿಂದ ಇದು ವಿಜಯನಗರ ಕಾಲದ ಒಂದು ಪ್ರಮುಖ ಕೇಂದ್ರ ಆಗಿತ್ತು ಅಂತ ಭಾವಿಸ್ಬೋದು. ಹಾಗೂ ಇದೊಂದು ಮಾಸ್ತಿಕಲ್ಲು. ಈ ಮಾಸ್ತಿಕಲ್ಲಲ್ಲಿ ತಿಮ್ಮಯ್ಯ ನಾಯಕರ ಮರಣವಾದಾಗ ಸಿರಿಯಣ್ಣಯ್ಯಿ ಎನ್ನುವಳು ಸತಿಯಾದಳು ಅನ್ನುವಂಥ ವಿಷಯವನ್ನು ತಿಳಿಸ್ತದೆ. ಇಲ್ಲಿ 2 ಸಾಲಲ್ಲಿ ಅಷ್ಟೇ ಶಾಸನ ಇದೆ. ಇನ್ನು ಯುದ್ಧದ ವಿವರಣೆ ಅಥವಾ ತಿಮ್ಮಯ್ಯ ನಾಯಕ ಯಾವ ರೀತಿಯಲ್ಲಿ ತೀರ್ಕೊಂಡ್ರು ಆ ಬಗ್ಗೆ ಯಾವುದೇ ಮಾಹಿತಿಗಳು ಇಲ್ಲ. ತಿಮ್ಮಯ್ಯ ನಾಯಕರ ಮರಣವಾದಾಗ ಸಿರಿಯಣ್ಣಯ್ಯ ಅನ್ನೋಳು ಸತಿಯಾದಳು ಅನ್ನೋದಷ್ಟೇ ಇಲ್ಲಿ ಶಾಸನ ಇದೆ. ಇವೆಲ್ಲ 3 ಅಥವಾ 4 ಹಂತ 5 ಹಂತ ಮಾಡ್ತೇವೆ. ಇದಕ್ಕೆ ನಾವು ಹಂತಗಳು ಅಂತ ಹೇಳ್ತೇವೆ. ಈ ಕೆಳಗಡೆ ಭಾಗದಲ್ಲಿ ಏನಿರ್ತದೆ, ಯುದ್ಧ ನಡೀತೋ, ಅದೇನು ಘಟನೆ ನಡೀತೋ ಅದರ ಚಿತ್ರ ಇರ್ತದೆ. ಆ ನಂತರದಲ್ಲಿ ಅವರನ್ನ ಮಡಿದಂಥವರನ್ನ ಅಪ್ಸರಿಯರು ಸ್ವರ್ಗಕ್ಕೆ ತಗೊಂಡು ಹೋಗುವಂಥ ಚಿತ್ರ ಇರ್ತದೆ. ವೀರಗಲ್ನಲ್ಲಾದರೆ ವಿಮಾನ, ಪಲ್ಲಕ್ಕಿ ಇಂಥವನ್ನು ತೋರಿಸ್ತಾರೆ. ಮಾಸ್ತಿಕಲ್ನಲ್ಲಿ ಸಾಮಾನ್ಯವಾಗಿ 3 ಜನ, ಎಡಕ್ಕೆ 3 ಬಲಕ್ಕೆ 3 ಅಪ್ಸರಿಯರು ಮಧ್ಯದಲ್ಲಿ ಮಡಿದಂಥವಳನ್ನು ಇಟ್ಕೊಂಡು ಅವರು ನಡ್ಕೊಂಡು ಹೋಗೋ ಚಿತ್ರ ಇರ್ತದೆ. ಆ ನಂತರದಲ್ಲಿ ಅವರು ದೈವ ಸಾನ್ನಿಧ್ಯವನ್ನು ಪಡೆದಂಥದ್ದು. ಅಂದರೆ ಮೇಲುಗಡೆ ಕೈಲಾಸದ ಚಿತ್ರ, ಶಿವನ ಸಾನ್ನಿಧ್ಯವನ್ನು ಪಡೆದ್ರು ಅಂತ, ಕೈಲಾಸವಾಸಿಗಳಾದರು ಅಂತ ತೋರಿಸುವಂಥದ್ದು. ಶಿವ ಮತ್ತು ಅವನು ಆರಾಧನೆ ಮಾಡ್ತಾ ಪಕ್ಕದಲ್ಲಿ ಅವರು ಕುಂತಿರೋದನ್ನ ಚಿತ್ರಿಸಿರ್ತಾರೆ. ಅಂದರೆ ಇದು ಯಾಕೆ ಚಿತ್ರಗಳನ್ನು ಅಂದರೆ, ಯಾರಿಗೆ ಓದಲಿಕ್ಕೆ ಬರೋದಿಲ್ವೋ ಅವನಿಗೂ ಆ ಚಿತ್ರಗಳನ್ನು ನೋಡಿದಾಗ ನಡೆದಂಥ ಘಟನೆ ಅರ್ಥ ಆಗಬೇಕು ಅನ್ನೋ ರೀತಿಯಲ್ಲಿ ಇಂಥ ಸ್ಮಾರಕಗಳನ್ನು ಮಾಡ್ತಾಯಿದ್ವಿ.